ಚಾರು 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 ಏನಾಯ್ತು? ಏನಾಯ್ತು ಅದಕ್ಕೆ? ಮುರಾರಿ ಡೋರ್ ಓಪನ್ ಮಾಡ್ಬೇಡ, ಹೆರಿಗೆ ನೋವು ಶುರು ಆಯ್ತು ಅನ್ಸುತ್ತೆ. ನೀವೇನು ಹೇಳ್ತಾ ಇರೋದು ಸರಿ, ಆದ್ರೆ ಅವರು ಬ್ಯಾಟು ಮಚ್ಚು ಅಂತ ಆಯುಧಗಳನ್ನ ತಂದಿದ್ದಾರೆ. ಮುರಾರಿ, ಅಡ್ಗೆ ಮನೇಲಿರೋ ಆಯುಧಗಳ ಮುಂದೆ ಅವ್ರು ತಂದಿರೋ ಆಯುಧಗಳೆಲ್ಲ ಡಮ್ಮಿನೇ. ಆದ್ರೂ ಅದಕ್ಕೆ ನೀವಿರೋ ಪರಿಸ್ಥಿತಿಲಿ ಈಗ ಪರಿಸ್ಥಿತಿಗಿಂತ ಮನಸ್ಥಿತಿ ಮುಖ್ಯ. ಅವ್ರನ್ನ ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ಮುಖ್ಯ. ಈಗ ಏನ್ ಮಾಡೋಣ ಅಂತೀರಾ? ಬಂದಿರೋರ್ಗೆ ಸರಿಯಾಗಿ ಬೆಂಡೆತ್ತಿ ಯಾಕಾದ್ರೂ ಇಲ್ಲಿಗೆ ಬಂದ್ವು ಅಂತ ಸರಿಯಾಗಿ ಬುದ್ಧಿ ಕಲ್ಸಣ. ಅದೇ ಹೇಗೆ? ನೀನ್ ಹೋಗಿ ಬಿಸಿನೀರ್ ಕಾಯಕ್ಕಿಟ್ಟು ಚೆನ್ನಾಗಿ ಕುತ್ಸು. ಹಾಗೆ ಮುರಾರಿ, ಅಡ್ಗೆ ಮನೇಲಿರೋ ಎಣ್ಣೆನ್ ತಗೊಂಡ್ಬಂದು ಡೋರ್ ಹತ್ರ ಚೆಲ್ಲು. ಖಾರದ ಪುಡಿ ತಗೊಳ್ಳೋಣ. ಅವ್ರೊಳಗ್ ಬಂದ ತಕ್ಷಣ ಅವ್ರ ಮೇಲೆ ಇಡ್ಸ್ಬಿಡೋಣ. ಒನಕೆ ಒಬ್ಬವ ಒನಕೆಯಿಂದನೇ 100 ಜನ ಶತ್ರುಗಳನ್ನ ಕೊಂದು ಅದಕ್ಕಿಂತ ದೊಡ್ಡ ಆಯುಧ ಇಲ್ಲ ಅಂತ ತೋರ್ಸಿರ್ಬೇಕಾದ್ರೆ ಇವರೆಲ್ಲ ಯಾವ ಲೆಕ್ಕ? ಮುರಾರಿ, ಭಯ ಪಟ್ರೆ ಹೆದರಿಸ್ತಾರೆ, ನಾವು ತಿರುಗ್ ಬಿದ್ರೆ ಹೆದ್ರಕೊಂಡು ಓಡೋಗ್ತಾರೆ. ನಾವ್ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಅವ್ರಿಗೆ ತೋರ್ಸೋಣ. ಹೌದು ಅದಕ್ಕೆ ಈಗ ಅದೆಷ್ಟು ಜನ ಬರ್ತಾರೋ ಬರ್ಲಿ, ಒಂದ್ ಕೈ ನೋಡ್ಕೊಂಡೇ ಬಿಡೋಣ. ಅಯ್ಯೋ ನೋಡೋ, ಅವ್ರು ನಮ್ ಕೈಯಿಂದ ತಪ್ಸೋಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ಒಬ್ರು ಮನೆ ಮೇಲೆ ಹತ್ತಿ ಒಳಗಡೆ ಹೋಗಿ ಡೋರ್ ಓಪನ್ ಮಾಡು. ಹೋಗ್ 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 ಜಾವ್ 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 ಜಾವ್. ಬನ್ನಿ ಬನ್ನಿ, ಮೊದ್ಲು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಪ್ರಾಣ ತೆಗಿದೆ, ವಾಪಸ್ ಹೋಗೋ ಮಾತೇ ಇಲ್ಲ. ಹೊಡೀರೋ ಡೋರು. ಕಂದ, ಈಗ ಸರಿ ಹೋಯ್ತೇನೋ? ಪರವಾಗಿಲ್ಲ, ಆದ್ರೆ ಇನ್ನೂ ಉರಿತಾ ಇದೆ. ನೋಡು, ಕಣ್ಣಿಗೆ ನೀರ್ ಹಾಕೊಂಡು ಒಂಚೂರು ಮುಖ ತೊಳ್ಕೊಳಪ್ಪ. ಇಲ್ಲ ನೀರ್ ಇಟ್ಟಿದ್ದೀನಿ, ತಗೊಳ. ಕಣ್ಣಿಗೆ ಹಾಕೊಂಡು ಒಂಚೂರು ಕಣ್ಮೇಲೆ ಹಾಕೋಪ್ಪ. ನೋಡಪ್ಪ, ಈಗ ಸರಿ ಹೋಯ್ತಾ? ಚಾನ್ಸಿ ಆಗ್ಲೂ ಓಪನ್ ಆದ ತಕ್ಷಣ ಈ ಎಣ್ಣೆನ ಸುರಿದು ಬಿಡ್ತೀನಿ. ಈ ಒನಕೆಯಿಂದ ಒಬ್ಬೊಬ್ರಿಗೂ ಸೇವೆ ಮಾಡ್ತೀನಿ. ಆಮೇಲೆ ಕುದಿಯೋ ನೀರನ್ನ ಅವ್ರ ಮೇಲೆ ಸುರಿತೀನಿ. ಅವ್ರ ಲೈಫಲ್ಲಿ ಯಾರ ತಂಟೆಗೂ ಹೋಗ್ಬಾರ್ದು. ಹಾಗ್ ಮಾಡೋಣ. ಜೈ ಬಜರಂಗಿ. ಜೈ. ಕ್ಯಾ ಇವತ್ತು ನಿನ್ನ ಬಿಡಲ್ಲ, ಬಿಡಲ್ಲ. ಏನು ನೋಡ್ತಾ ಇದ್ದೀರಾ? ಹೊಡಿರೋ. ಅದಂಗೆ ಇನ್ನು ಎಷ್ಟು ದಿನದಲ್ಲಿ ಹೆರಿಗೆ ಆಗ್ಬೋದಮ್ಮ? ನಮ್ ಚಾರುಗೆ ಆಗ್ಲೇ ದಿನ ತುಂಬಿದೆಯಪ್ಪ. ಯಾವ ಕ್ಷಣದಲ್ಲಿ ಹೆರಿಗೆ ಆಗುತ್ತೋ ಹೇಳಕ್ಕಾಗಲ್ಲ. ಇವತ್ತೇ ಆದ್ರೂ ಆಗ್ಬೋದು, ಜಾಸ್ತಿ ಅಂದ್ರೆ ಇನ್ನೊಂದ್ 4 ದಿನದಲ್ಲಿ ಆಗ್ಬಿಡುತ್ತೆ ಕಣೋ. ಹೇಗೋ ಯಾವ ತೊಂದ್ರೆನೂ ಇಲ್ಲದೆ ಹೆರಿಗೆ ಆಗ್ಬಿಟ್ರೆ ಅಷ್ಟೇ ಸಾಕಮ್ಮ. ಮುರಾರಿ, ಡೋರ್ ಓಪನ್ ಮಾಡು. ಚಾರು 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 ಏನಾಯ್ತು? ಏನಾಯ್ತು ಅದಕ್ಕೆ? ಮುರಾರಿ, ಡೋರ್ ಓಪನ್ ಮಾಡ್ಬೇಡ, ಹೆರಿಗೆ ನೋವು ಶುರು ಆಯ್ತು ಅನ್ಸುತ್ತೆ. ಚಾರು ಹೋ ಕಂದ, ನಾನು ಆ ಭಗವಂತ ಹತ್ರ ದಿನ ಅದೇ ಬೇಡ್ಕೊಳ್ಳೋದು. ಅದಕ್ಕೆ ಅಲ್ವಾ ಈ ಪೂಜೆಗೂ ನಾನು ಬಂದಿದ್ದು. ಹೆಣ್ಣಿಗೆ ಹೆರಿಗೆ ಆಗೋದು ಇನ್ನೊಂದು ಜನ್ಮ ಪಡ್ಕೊಂಡಂಗೆ. ಯಾವ ತೊಂದ್ರೆನೂ ಇಲ್ದೆ ಎಲ್ಲ ಸರಿಯಾದ್ರೆ ಅಷ್ಟೇ ಸಾಕಪ್ಪ. ಖಂಡಿತ ಎಲ್ಲ ಒಳ್ಳೇದಾಗದ್ ಬಿಡಮ್ಮ. ಅಮ್ಮಚರಿ, ಮೊದ್ಲು ನಾವು ಹೊರಡೋಣ. ಟೈಮ್ ಹೀಗೆ ಇರುತ್ತೆ ಅಂತ ಹೇಳಕ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೆರಿಗೆ ಆಗ್ಬೋದು. ನಡಿಯಪ್ಪ.
ಝಾನ್ಸಿ, ಇದು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ನಾನು ನೀವು ಮೊದಲು ಅಷ್ಟೇನ ಸೇಫ್ ಆಗಿ ಹೊರಗಡೆ ಕರ್ಕೊಂಡು ಹೋಗು. ನೀವು ನೋಡಿದ್ರೆ ಬಾಗಿಲಿಗೆ ಹೊಡೆದಾಗ್ತಾ ಇದ್ದಾರೆ. ತುಂಬಾ ಕ್ರಿಟಿಕಲ್ ಆಗಿದೆ. ಇಂಥ ಟೈಮಲ್ಲಿ ಹೋರಾಡೋದಕ್ಕಾಗಲ್ಲ. ಏನ್ ಮಾಡೋದು ಮುರಾರಿ? ಚಾರು, ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ಚಾನ್ಸಿ, ಇಂಥ ಸಮಯದಲ್ಲಿ ಜಾಸ್ತಿ ರಿಸ್ಕ್ ತಗೊಳಕ್ಕಾಗಲ್ಲ. ಒಂದ್ ಕೆಲಸ ಮಾಡು, ಅದಕ್ಕೆನಾ ಹಿತ್ಲು ಬಾಗ್ಲಿಂದ ಕರ್ಕೊಂಡು ಹೋಗು. ಅಲ್ಲೇ ಸ್ವಲ್ಪ ದೂರ ಹೋದ್ರೆ ಮೇನ್ ರೋಡ್ ಸಿಗುತ್ತೆ. ಯಾವ್ದಾರು ಗಾಡಿ ಇಟ್ಕೊಂಡು ಅದಕ್ಕೇನ ಆಸ್ಪತ್ರೆಗೆ ಸೇರ್ಸು. ನಮಗ್ ಬೇರೆ ದಾರಿನೇ ಇಲ್ಲ. ನಾನು ಇವ್ರು ನೋಡ್ಕೊಳ್ತೀನಿ. ಮೊದ್ಲು ಅದಕ್ಕೇನೆ ಸೇಫ್ ಆಗಿ ಕರ್ಕೊಂಡು ಹೋಗು ಝಾನ್ಸಿ. ಮುರಾರಿ, ನೀನ್ ಇಲ್ಲಿರೋದು ಬೇಡ, ನೀನು ಬಂದ್ಬೇಡು. ಇಲ್ಲ ಹಂಗೆ ಮೊದ್ಲು ನೀವು ಇನ್ನಿಲ್ಲ ಸೇಫ್ ಆಗಿ ಹೋಗ್ಬೇಕು ಅಂದ್ರೆ ಇವರಿಗೆಲ್ಲ ಒಂದು ಕತಿ ಕಾಣಿಸ್ಬೇಕು. ಆ ಕೆಲಸ ನಾನು ಮಾಡ್ತೀನಿ. ಝಾನ್ಸಿ, ಮೊದ್ಲು ಅದಕ್ಕೆ ಸೇಫ್ ಆಗಿ ಕರ್ಕೊಂಡು ಹೋಗು. ಬನ್ನಿ ಅದಕ್ಕೆ ಹುಷಾರು. ಎಷ್ಟು ಜನ ಬರ್ತೀರೋ ಬನ್ರೋ. ನಿಂತ್ಕೊಳ್ರಿ, ನಿಂತ್ಕೊಳ್ಳು. ಆಗ್ತಿಲ್ಲ ಝಾನ್ಸಿ. ಸ್ವಲ್ಪ ದೂರ ಚಾರು. ರುಕೋ 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 ರುಕೋ. ಎಣ್ಣೆ ಹಾಕಿದ್ದಾರೆ, ಖಾರ ಪುಡಿನ ಹಾಕ್ತಿದ್ದಾರೆ. ಪಕ್ಕ ಪ್ಲಾನ್ ಮಾಡಿ ಮಾಡ್ತಿದ್ದಾರೆ. ನಾವು ಕಾಫಿಲ್ ಆಗಿರ್ಬೇಕು. ಒಂದ್ ಕೆಲಸ ಮಾಡಿ, ಮಣ್ಣು ತನ್ನಿ ಹೋಗಿ. ಚೌ ಇಲ್ಲಕ್ಕೆ आओ. ಹಾಕಿ ಬಾರೋ ಹಾಕ. ಪಗಡೋ ಹಸ್ಕೋ. ಬಂಡ್ರೋ, ಎಲ್ಲಿದ್ರು? ಕೊಯ್ ಹೇ ಹುಡುಕ್ರೋ, ವಿವೇಕ್ ಹುಡುಕ್ರೋ, ಎಲ್ಲೇ ಇದ್ರು ಗೆಲ್ಕೊಂಡ್ ಬಾರ್ರೋ. ಎಲ್ಲೂ ಕಾಣಿಸ್ತಲ್ಲ, ಎಲ್ಲೂ ತಪ್ಪಿಸ್ಕೊಂಡಿದ್ದಾರೆ. ಅವ್ನ ಹಿಂದ್ಗಡೆಯಿಂದ ಒಳಗ್ತವ್ರಣ. ಅಲ್ಲಿ ನೋಡಿ, ಆ ಡೋರಿಂದ ಹೋಗಿರ್ಬೇಕು. ಹೋಗಿ ಹುಡುಕಿ, ಹೋಗಿ. ವಾದುಂಡು, ಅಲ್ಲಿ ಹುಡುಕಿ, ಬಿಡ್ಬೇಡಿ. ಸಿಕ್ಕಿದ್ರೆ ಹೊಡೆದಾಕಿ. ಯಾರಾದಿಬ್ರು ಇಲ್ಲಿ ಬನ್ನಿ. ವಿವೇಕ್, ನೀನ್ ಹೋಗಿ ಗಾಡಿ ತಕೊಂಬ. ಅವ್ರು ಮಿಸ್ ಆಗಿ ಯಾವ್ದಾದ್ರು ವೆಹಿಕಲ್ ಹತ್ತಿದ್ರೆ ಅವ್ರನ್ನ ಫಾಲೋ ಮಾಡಕ್ಕೆ ವೆಹಿಕಲ್ ಬೇಕಾಗತ್ತೆ. ಇವ್ರ ಜೊತೆ ಹೋಗಿ ಬನ್ನಿ. ಹುಡುಕಿ, ದುಡ್ಡು ಹೊಸ್ಕೋ. ಇಬ್ರು ನನ್ ಜೊತೆ ಬನ್ನಿ. ಅಯ್ಯೋ ತುಮ್ ವಾ ದುಡ್ಡು. ಈ ಕಡೆ ಬನ್ರೋ.
ಆ ಕಡೆ ನೋಡಿ. ಚಾರು ಇನ್ನೊಂದ್ ಸ್ವಲ್ಪ ದೂರ ಮೇನ್ ರೋಡ್ ಸಿಕ್ಬಿಡತ್ತೆ. ಸ್ವಲ್ಪ ಹೊತ್ತು ಸಹಿಸ್ಕೋ ಚಾರು, ಹಾಸ್ಪಿಟಲ್ಗೆ ಹೋಗ್ಬಿಡಣ. ಚಾರು ಟಾರ್ಚ್ ಲೈಟ್ ನಮ್ ಕಡೆನೆ ಬರ್ತಿದೆ, ಅವ್ರು ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ. ಬಾ ಬೇಗ. ಚಾರು ಇನ್ನೊಂದ್ ಸ್ವಲ್ಪ ಹೊತ್ತು ಸಹಿಸ್ಕೋ ಚಾರು. ಅವ್ರು ಯಾವ್ದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಹೇಗಾದ್ರೂ ಮಾಡಿ ನನ್ ಮಗನ ಉಳಿಸ್ಕೊಳ್ಬೇಕು. ಚಾರು ಏನು ಆಗಲ್ಲ, ಧೈರ್ಯವಾಗಿರು, ಈ ಜೊತೆ ನಾನಿದ್ದೀನಿ. ಚಾರು ಯಾವ್ದೋ ಗಾಡಿ ಬರ್ತಿದೆ, ಇನ್ನು ನಿಲ್ಲಿಸ್ತೀನಿ. ಚರ್ಚೆ ಅವ್ರೇನಾದ್ರು ನವದೀಪ್ ಕಡೆಯವ್ರಾಗಿದೆ, ನಮಗ್ ತೊಂದ್ರೆ ಆಗುತ್ತೆ. ಇದೇ ರೋಡಲ್ಲಿ ಹೋಗೋಣ, ಇಲ್ಲಿಂದ ಇನ್ನೊಂದು ರೋಡ್ ಸಿಗುತ್ತೆ, ಅದು ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಹೋಗೋಣ. ಇವಾಗ ಬಚ್ಚಿಟ್ಕೊಳ್ಳೋಣ. ಗಾಡಿ ಹೋಗ್ತಿರೋದು ರಾಘು ತರುಣ. ರಾಘು 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 ಗಾಡಿ ನಿಲ್ಲಿಸ್ತಾರಣ. ಯಾಕೋ ಜಾನ್ಸಿ ಮೇಡಮ್ ಕೂಗ್ತಂಗ ಆಯ್ತು ಕಣ. ಇಮ್ಯಾಜಿನೇಷನ್ಗೂ ಒಂದು ಮಿತಿ ಇರುತ್ತೆ ಕಣ. ಅಲ್ಲಿ ನೋಡಿದ್ರೆ ಅನಿತಾ ಹತ್ರ ಫೋನಲ್ಲಿ ಮಾತಾಡ್ತಿದ್ಯಾ, ಗುಡ್ ನೈಟ್ ಜಾನ್ಸಿ ಅಂತಿದ್ಯಾ. ಫಸ್ಟ್ ಆ ಭ್ರಮೆಯಿಂದ ಹೊರಗಡೆ ಬಾ. ರಾಘು 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 ಅವ್ರು ಈ ಕಡೆನೂ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ. ಚಾರು ಅವ್ರು ಬರ್ತಿದ್ದಾರೆ, ಬಾ ಚಾರು ಹೋಗೋಣ. ಜಾಸ್ತಿ ಚಾರು ಅವ್ರ ಕೈಗೆ ಸಿಗಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿತ್ತಾನೆ. ಬಾ ಚಾರು ಹೋಗೋಣ. ಚಾರು ಮಗನ ಉಳಿಸ್ಕೊಬೇಕು. ಏನಾಗಲ್ಲ, ಬಾ ಚಾರು. ಚಾರು